ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರ ನಾಟಕದ ದೃಶ್ಯ 3ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ನನ್ನ ಚಾನೆಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಈಗ ನಾಟಕದ ದೃಶ್ಯ 3ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ಪ್ರಶ್ನೆಯ ಸಹಿತವಾಗಿ ಈ ಉತ್ತರವನ್ನ ನೀಡುವಂತಹ ಒಂದು ಪ್ರಯತ್ನ ಈ ತರಗತಿಯಲ್ಲಿ ನಡೆಯುತ್ತೆ. ನೋಡಿ, ದೃಶ್ಯ 3ರಲ್ಲಿ ಮೊದಲಿಗೆ ನಾವು ಪ್ರಶ್ನೆಯನ್ನ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ನೋಡಿ, ಅಕ್ಕ ತಂಗಿ ಮರುಳುಗಳ ಸಂಭಾಷಣೆಯನ್ನ ವಿವರಿಸಿ ಅಂತ ನಿಮ್ಗೆ ಕೇಳ್ಬೋದು. ಅಥವಾ ಇಲ್ಲಿ ಮರುಳುಗಳ ಮಾತುಕತೆಯನ್ನ ವಿವರಿಸಿ ಅಂತಕ್ಕಂಥದ್ದು, ಅಥವಾ ಮರುಳುಗಳ ಸಂವಾದ ಅಂತ ಪ್ರಶ್ನೆಯನ್ನ ಕೇಳ್ಬೋದು. ಈ ರೀತಿ ಪ್ರಶ್ನೆಗಳು ಬರ್ತವೆ ಈ ಒಂದು ದೃಶ್ಯದಲ್ಲಿ. ನೋಡಿ, ಇಲ್ಲಿ ಈ ಕುರುಕ್ಷೇತ್ರದ ಯುದ್ಧದ ಭೀಕರತೆಯನ್ನ ಕಂಡಂತಹ ಈ ಅಕ್ಕ ಮತ್ತೆ ತಂಗಿ ಅಂದ್ರೆ 2 ಮರುಳುಗಳು ಇಲ್ಲಿ ಬರ್ತವೆ. ಆ ಮರುಳುಗಳು ಎಲ್ಲೋ ಒಂದ್ ಕಡೆ ಆ ಯುದ್ಧದ ಭೀಕರತೆಯನ್ನ ಕಂಡು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ಕತ್ತಲಲ್ಲಿ ವಿಕಾರಾಕೃತಿಯುಳ್ಳ ಇಲ್ಲಿ ಮರುಳುಗಳು 2 ಭಯಗೊಂಡು ಆ ಯುದ್ಧದ ಭೀಕರತೆಯನ್ನ ಕಂಡು ಭಯಗೊಂಡು ಬಿರಬಿರನೆ ಬರ್ತಾ ಇದ್ದಾವೆ. ಹಿಂದೆ ನೋಡಿ ಭಯಗೊಂಡು ಬರ್ತಾ ಇರ್ತಕ್ಕಂಥದ್ದು. ಆಗ ಹಿಂದೆ ನೋಡ್ತಾ ಇದ್ದಂಗೆನೆ ಎಲ್ಲೋ ಒಂದ್ ಕಡೆ ಕಿಟಾರನೆ ಕಿರ್ಚ್ಕೊಳ್ತಕ್ಕಂಥದ್ದು, ಚೀರುವಂತಹ ಧ್ವನಿಯನ್ನ ಮಾಡ್ತಾ ಇದ್ದಾವೆ ಮರುಳುಗಳು. ಅಂದ್ರೆ ಅಷ್ಟು ಭಯಾನಕವಾದ ದೃಶ್ಯವನ್ನ ಈ 2 ಮರುಳುಗಳು ನೋಡಿರ್ತಕ್ಕಂಥದ್ದು. ಹಾಗೇನೆ ನಂತರ ಆ ಮರುಳುಗಳು ದುರ್ಯೋಧನನ ಬಗ್ಗೆ ಇರುವಂತಹ ಭಯ ಮತ್ತೆ ಅವನ ಪರಾಕ್ರಮದ ವಿಚಾರಗಳನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತವೆ. ಯಪ್ಪ, ಅವನು ಹೇಗೆ ಗದೆಯನ್ನ ಬೀಸ್ತಾ, ಇದ್ರ ಮುಂದೆ ವಿಚಾರ ನಾನು ಹೇಳ್ತೀನಿ. ಹಾಗೇನೆ ಅವು ಒಂದ್ ಕಡೆ ಮನುಷ್ಯ ತನ್ನ ಅಹಂ ಹಾಗೂ ಸ್ವಪ್ರತಿಷ್ಠೆಗಾಗಿ ಮಾಡುವ ವಿನಾಶಕಾರಿಯ ಯುದ್ಧದ ಬಗ್ಗೆ ಇಲ್ಲಿ ಹೀಯಾಳಿಸ್ತಾ ಇದ್ದಾವೆ. ಈ ಮನುಷ್ಯ ಇದನ್ನಲ್ಲಪ್ಪ ಸ್ವಪ್ರತಿಷ್ಠೆ ಅನ್ನುವಂತಹದ್ದು, ಅದರಿಂದ ಅವನು ಯಾವ ರೀತಿ ವಿನಾಶಕಾರಿ ಅಥವಾ ಅವನ ಅಹಂಕಾರ ಮತ್ತು ಸ್ವಪ್ರತಿಷ್ಠೆಗೆ ಇಂದ ಏನನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಮನುಷ್ಯ. ಅಂತಹ ಭಯಾನಕವಾದಂತಹ ವ್ಯಕ್ತಿ ಅಂತ ಮನುಷ್ಯರ ಬಗ್ಗೆ ಇಲ್ಲಿ ಅಸಹ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು 3ನೇ ದೃಶ್ಯದಲ್ಲಿ. ನೋಡಿ, ಇಲ್ಲಿ ಮೊದಲನೇ ಈ ಮರುಳು ಇಲ್ಲಿ ಮಾತನಾಡ್ತಾ ಇದೆ, ಅಕ್ಕ ಮತ್ತೆ ಆ ದುರ್ಯೋಧನ ಮತ್ತೆಲ್ಲಿ ಗದೆ ಬೀಸ್ತಾನೋ ಎಂಬ ಭಯ ಆಗ್ತಾ ಇದೆ ನನಗೆ. ಮತ್ತೆ ದುರ್ಯೋಧನ ಎಲ್ಲಿ ಗದೆಯನ್ನ ಬೀಸ್ತಾನೋ ಅಂತ ಭಯ. ಹಾಗೇನೆ ಆ ಮನುಷ್ಯರು ಕೊಲೆ ಮಾಡಲು ಪ್ರಾರಂಭಿಸಿದ್ರೆ ಮಾರೀ ದೇವತೆಯನ್ನು ಮೀರಿಸುವಂತಹ ಭಯಾನಕವಾಗಿರ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಮರುಳು ಒಂದು ಮಾತನಾಡ್ತಾ ಇದೆ. ಆಗ 2ನೇ ಮರುಳು ಹೇಳುತ್ತೆ, ತಂಗಿ, ನಿನ್ನಲ್ಲಿರುವಂತಹ ಭಯವನ್ನ ಬಿಟ್ಬಿಡು. ಯಾಕೆಂದ್ರೆ ದುರ್ಯೋಧನನ ಬಗ್ಗೆ ನಿನಗೆ ಭಯ ಇದೆಯಲ್ಲ, ಆ ಭಯವನ್ನ ಬಿಟ್ಬಿಡು. ಯಾಕೆಂದ್ರೆ ಭೀಮನ ಗದಪ್ರಹಾರದಿಂದ ದುರ್ಯೋಧನ ವೈಶಂಪಾಯನ ಸರೋವರದ ಬಳಿ ತೊಡೆ ಮುರಿದು ಬಿದ್ದಿದ್ದಾನೆ. ಈಗ ಅವನು ಯುದ್ಧ ಮಾಡಲು ಅಸಮರ್ಥನಾಗಿದ್ದಾನೆ. ಅವನ ಚಿಂತೆಯನ್ನ ಬಿಟ್ಟು ಬಿಡು ಅಂತ ಇಲ್ಲಿ ತಂಗಿಗೆ ಇಲ್ಲಿ ಮರುಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆಯಾ, ಅಯ್ಯೋ ಅವನ್ಗೆ ಹಾಗೆ ಆಗ್ಬೇಕು ಆ ದುಷ್ಟನಿಗೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಮರುಳು 2ನೇ ಮರುಳು ಮಾತಾಡುತ್ತೆ, ಇಲ್ಲ ಇಲ್ಲ, ಅವನು ಅಂತಹ ಪರಾಕ್ರಮಿನೇ, ಆದರೆ ವಿಧಿಯ ಕೈವಾಡದಿಂದ ಈ ರೀತಿಯಾಗಿದೆ ಅವನಿಗೆ. ನಾನು ಅಲ್ಲೇ ನೋಡ್ತಾ ಇದ್ದೆ, ಅಯ್ಯೋ, ಇಲ್ಲಿ ಭೀಮ ಮತ್ತೆ ದುರ್ಯೋಧನರ ಗದಾಯುದ್ಧವನ್ನ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭೀಮನಿಗೆ ದುರ್ಯೋಧನನ ಗತಿ ಆಗ್ಬೇಕಾಗಿತ್ತು, ಆದ್ರೆ ವಿಧಿಯ ಕೈವಾಡ ಅಂತಕ್ಕಂತಹ ವಿಚಾರವನ್ನ ಹೇಳುತ್ತೆ ಮರುಳು. ಆಗ ಇಲ್ಲಿ ಒಂದ್ ಕಡೆ ಒಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಕೌರವನು ಅಂದ್ರೆ ದುರ್ಯೋಧನನು ಸೋತವನಲ್ಲ, ಭೀಮ ಗೆದ್ದವನಲ್ಲ. ಯಾಕೆಂದ್ರೆ ಅಂತಹ ಪರಾಕ್ರಮಿ ದುರ್ಯೋಧನ ಅಂತಕ್ಕಂಥದ್ದು. ಹಾಗೆ ಈ ವಿಚಾರಗಳನ್ನ ಹೇಳ್ತಾ ಮರುಳುಗಳ ಸಂವಾದ ನಡೀತಾ ಇದೆ. ಆಗ ಮತ್ತೆ 1ನೇ ಮರುಳು ಮಾತಾಡುತ್ತಾ, ಅಕ್ಕ, ಈ ಮನುಷ್ಯರು ಈ
ಮರುಳಾಟವೇ ಮರುಳಾಟವೇನು ನಮ್ಮ ಮರುಳಾಟವನ್ನ ಮೀರಿಸುವಂತಹ ರೀತಿಯಲ್ಲಿದೆಯಾಕ ಅಷ್ಟು ಕ್ರೂರವಾಗಿ ಇವರು ಯುದ್ಧವನ್ನ ಮಾಡ್ತಾರೆ, ಅಷ್ಟು ನಿಪುಣರು ಇವರು ಅಂತಕ್ಕಂಥದ್ದು ನಿಜ. ನಮ್ಗೆ ನಿಜಕ್ಕೂ ಕೂಡ ಇಲ್ಲಿ ಈ ಯುದ್ಧ ಭೂಮಿಯಲ್ಲಿ ಅಥವಾ ಈ ಸುಡುಗಾಡಿನಲ್ಲಿ ಎಣಗಳ ರಾಶಿಗಳು ಬಿದ್ದವೆ, ನಮ್ಗೆ ಇಲ್ಲಿ ವಾಸ ಮಾಡೋದಕ್ಕೆ ಜಾಗನೇ ಇಲ್ವಲ್ಲ ಕಾಂತ. ಆ ಇಲ್ಲಿ ಆ ಯುದ್ಧ ಭೂಮಿಯ ಮರುಳುಗಳು ಕೂಡ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಮೂರನೇ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಭೂಮಿಯಲ್ಲಿ ಮನುಷ್ಯರ ಇಲ್ಲಿ ಎಣಗಳು ರಾಶಿ ರಾಶಿಯಾಗಿ ಇಡೀ ಭೂಮಿಯನ್ನ ಆವರಿಸ್ಕೊಂಡ್ಬಿಟ್ಟಿದಾವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾವೆ. ಹಾಗೆ ಒಂದನೇ ಮರುಳು ಮಾತನಾಡುತ್ತೆ, ನಮ್ಮಲ್ಲಿರುವಂತಹ ಈ ಕೆಟ್ಟತನವನ್ನ ಮನುಷ್ಯರೇ ಪಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಮನುಷ್ಯರೇ ಪಿಶಾಚಿಗಳಾಗ್ಬಿಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ. ಹಾಗೇನೆ ರಕ್ತ ಪಿಪಾಸುಗಳಂತೆ ಇಲ್ಲಿ ಕಾಣಿಸ್ತಾ ಇದ್ದಾರೆ ಮನುಷ್ಯರು ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಮರುಳು ಮತ್ತೆ ಹೇಳ್ತಾರೆ, ಇಲ್ಲಿ ಯಾರೂ ಇಲ್ಲ, ಇಲ್ಲಿ ನಮ್ಮ ಯಾಸವನ್ನ ಹೋಗಲಾಡಿಸಲು ಅಥವಾ ನಮ್ಮ ಎಲ್ಲೋ ಒಂದ್ ಕಡೆ ನೋವನ್ನ, ಆಯಾಸವನ್ನ, ದುಃಖವನ್ನ ಹೋಗಲಾಡಿಸಲು ಮುಂದೆ ಹೋಗೋಣ ಬಾ ಇಲ್ಲಿಂದ ಅಂತ ಓಡ್ತಾ ಇದ್ದಾವೆ. ಆ ಮರುಳುಗಳು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಬರ್ತಾ ಇರ್ತಕ್ಕಂತಹ ಒಂದು ಗುರುತು ಕಾಣಿಸುತ್ತೆ. ಯಾರು ಅಲ್ಲಿ ಮತ್ತೆ ಮರುಳು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ, ಅದೇನು ಮತ್ಸರವೋ, ಅದೇನು ಈ ಹಾಳು ಯುದ್ಧದ ಹುಚ್ಚೋ, ಈ ಕೀಳು ಮನುಷ್ಯರಿಗೆ ಅಂತ ಬೈಕೊಂಡು, ಅಕ್ಕ ಅಲ್ಲಿ ನೋಡು ಅಲ್ಲಿ ಯಾರೋ ಬರ್ತಾ ಇದಾರೆ, ಅಯ್ಯೋ ಅದೇನ್ ದೆವ್ವವೋ ಏನು ಅಂತ ಹೇಳಿದಾಗ, ಇಲ್ಲ ಇಲ್ಲ ದೆವ್ವವೋ ಮನುಷ್ಯಳು ಅಂತ ಇಲ್ಲಿ ಎರಡನೇ ಮರುಳು ಹೇಳ್ದಂತಹ ಸಂದರ್ಭದಲ್ಲಿ ಆಗ ಒಂದನೇ ಮರುಳು ಹೇಳುತ್ತೆ, ಅದು ದೆವ್ವವಲ್ಲ, ಕೂದಲು ನೆರೆತಂತಹ ಹಣ್ಣು ಮುದುಕಿಯೊಬ್ಬಳು ಬರ್ತಾ ಇದ್ದಾಳೆ, ತಲೆಯನ್ನ ಕೆದರ್ಕೊಂಡು ಬರ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಈ ಒಂದನೇ ಮರುಳು ಮತ್ತೆ ಎರಡನೇ ಮರುಳು ಮರೆಯಾಗ್ತವೆ ಅಥವಾ ಅಲ್ಲಿಂದ ಮಾಯವಾಗ್ತವೆ. ಈಗ ಮುದುಕಿ ಬರ್ತಾಳೆ ನೋಡಿ. ಇಲ್ಲಿ ನಾನು ಆಲ್ರೆಡಿ ಹೇಳ್ದ ಹಾಗೆ ನಿಮಗೆ ಆ ಒಂದನೇ ಮರುಳು ಮತ್ತೆ ಎರಡನೇ ಮರುಳು ಇವುಗಳ ಸಂಭಾಷಣೆಯನ್ನ ನಾವು ಮಾತಾಡ್ದೋ. ಹಾಗೇನೆ ಈಗ ಮುಂದುವರೆದಂತೆ ನಾವು ನೋಡೋದಾದ್ರೆ, ಮುದುಕಿ ತನ್ನ ಮಗ ನಾರಾಯಣನನ್ನ ಹುಡುಕುವ ಸಂದರ್ಭ ಅಥವಾ ಹುಡುಕುವ ಪ್ರಸಂಗ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ ಅನ್ಪೇಟ್ಕೊಳ್ಳಿ. ಇದರ ಉತ್ತರವನ್ನ ನಾವು ನೋಡೋದಾದ್ರೆ, ಇಲ್ಲಿ ಒಬ್ಳು ಮುದುಕಿ ಬರ್ತಾ ಇದ್ದಾಳೆ, ವಯಸ್ಸಾಗಿರ್ತಕ್ಕಂತಹ ಮುದುಕಿ. ಹಣ್ಣು ಮುದುಕಿಯೊಬ್ಬಳು ತನ್ನ ಮಗನನ್ನ ಹುಡುಕುತ್ತಾ ದೊಣ್ಣೆ ಊರಿಕೊಂಡು ಮೆಲ್ಲನೆ ಆ ಯುದ್ಧ ಭೂಮಿಯಲ್ಲಿ ಬರ್ತಾ ಇದ್ದಾಳೆ, ಎಣಗಳ ರಾಶಿಗಳ ಮಧ್ಯದಲ್ಲಿ. ಹಾಗೆ ಈ ಮಗ ಯಾರು? ಮಗ ಕೌರವನ ಪಕ್ಷದಲ್ಲಿ ನಿಂತು ಇಲ್ಲಿ ಒಡೆದಾಡಿ ಅಥವಾ ಹೋರಾಡಿ ಮಡಿದಿದ್ದಂತಹ ಒಬ್ಬ ಸೈನಿಕ. ಮುದುಕಿಯ ಮಗ ನೆನ್ಪೇಟ್ಕೊಳ್ಳಿ, ಕೌರವನ ಸೇನೆಯಲ್ಲಿದ್ದು ಇವನು ಹೋರಾಡಿ ವೀರ ಮರಣವನ್ನ ಅಪ್ಪಿಡ್ತಕ್ಕಂತಹ ಒಬ್ಬ ಸೈನಿಕ. ಅವನನ್ನ ಹುಡುಕೊಂಡು ಇಲ್ಲಿ ಯಾರು ಬರ್ತಾ ಇದಾರಪ್ಪ ಅಂದ್ರೆ ಅವರ ಇಲ್ಲಿ ತಾಯಿ ಅಂತಾನೆ ಹೇಳ್ಬೋದು. ಆ ಮುದುಕಿ ತನ್ನ ಮಗ ನಾರಾಯಣನನ್ನ ಹುಡುಕಿಕೊಂಡು ಬರ್ತಾ ಇರತಕ್ಕಂಥದ್ದು. ಅವಳು ಆಯಾಸದಿಂದ ಅಂತ ಒಂದ್ ಕಡೆ ಕುತ್ಕೊಳ್ತಾಳೆ. ಆ ಕುತ್ಕೊಂಡಂತಹ ಸಂದರ್ಭದಲ್ಲಿ ಆ ಅಜ್ಜಿ ಸ್ಮಶಾನವನ್ನ ಒಂದ್ ಕಡೆಯಿಂದ ನೋಡ್ತಾ ಇದ್ದಾರೆ. ಆದ್ರೆ ನೋಡಿದಷ್ಟು ಸಾಗರದಂತೆ ಎಣಗಳ ರಾಶಿಗಳು ಅಲ್ಲಿ ಬಿದ್ದಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ವಿಸ್ತಾರವಾದಂತಹ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಹೆಣಗಳ ರಾಶಿ ರಾಶಿ ಬಿದ್ದಿದೆ. ಈ ಸ್ಮಶಾನವನ್ನ ನೋಡಿದಂತಹ ಸಂದರ್ಭದಲ್ಲಿ ಮುದಿತನ ಬಂದಾಗ ಚಿಕ್ಕದಾದ ಈ ಭೂಮಿ ಬಲು ವಿಸ್ತಾರವಾಗಿ ಕಾಣಿಸುತ್ತೆ ಅಂತ ಅಜ್ಜಿ ಅವಳ ಮನಸ್ಸಲ್ಲಿ ಅವಳೇ ಈ ಮುದುಕಿ ಸಮಾಧಾನವನ್ನ ತಂದುಕೊಳ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನನ್ನ ಮಗ ಯಾವ ಕಡೆ ಹೋದನೋ, ನನ್ನ ಮಗ ನಾರಾಯಣ ಯಾವ ಕಡೆ ಹೋದ್ನೋ, ಎಲ್ಲಿದ್ದಾನೋ ಕಾಣುತ್ತಿಲ್ಲವಲ್ಲ ಅಂತ ಹುಡುಕಿ 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 ಎಣಗಳ ರಾಶಿಯ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಅವಳಿಗೆ ಬೆನ್ನು ನೋವು ಕಾಣಿಸ್ತಾ ಇದೆ. ಹಾಗೆ ಮಗನನ್ನ ಕರೆದು 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 ನಾರಾಯಣ ನಾರಾಯಣ ಅಂತ ಕರೆದು 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 ಎಲ್ಲೋ ಒಂದ್ ಕಡೆ ಅವಳ ಗಂಟಲು ಇಲ್ಲಿ ಒಣಗಿ ಹೋಗಿದೆ.
ಇದನ್ನು ಯೋಚನೆ ಮಾಡಿ, ಇದೇನು ಕೊಲೆಯ ಆಟವೋ ಅಥವಾ ಹುಟ್ಟಿನಿಂದ ಇಲ್ಲಿಯವರೆಗೂ ಇಂತಹ ಸ್ಥಿತಿ, ಇಂತಹ ಸನ್ನಿವೇಶ, ಇಂಥ ಸಂದರ್ಭವನ್ನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಅಂತ ಮುದುಕಿ ಹೇಳ್ತಾ ಇರ್ತಕ್ಕಂಥದ್ದು. ಆಗ ಇಲ್ಲಿ ಮಗ ಪ್ರತಿದಿನ ಸಾಯಂಕಾಲ, ಮುದುಕಿಯ ಮಗ ಯಾರು, ನಾರಾಯಣ, ಪ್ರತಿದಿನ ಸಾಯಂಕಾಲ ಯುದ್ಧ ಮುಗಿದ ನಂತರ ಇಲ್ಲಿ ಅವನು ಯುದ್ಧದ ವಾರ್ತೆಯನ್ನ ಹೇಳುತ್ತಿದ್ದೆ, ನೀನು ಇವತ್ತು ಯಾಕೆ ನೀನು ತಡ ಮಾಡಿದೆ ಅಂತ ಅಜ್ಜಿ ತನ್ನ ಮಗನ ವಿಚಾರಗಳನ್ನ ನೆನಪಿಸ್ಕೊಂಡು ಅವಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಪ್ಪ, ಪ್ರತಿದಿನ ಬಂದು ಯುದ್ಧದಲ್ಲಿ ನಡೆದಿರ್ತಕ್ಕಂತಹ ವಾರ್ತೆಯನ್ನ, ವಿಚಾರಗಳನ್ನ ಹಂಚ್ಕೊಳ್ತಾ ಇದೆ, ಆದ್ರೆ ಇವತ್ತು ಯಾಕೆ ನೀನು ಬಂದಿಲ್ಲ? ನಿನಗೋಸ್ಕರ ನಾನು ರುಚಿಯಾದ ಅಡಿಗೆಯನ್ನ ಮಾಡ್ಕೊಂಡು ಕಾಯ್ತಾ ಇದೆ, ನೀನ್ ಬರೋ ದಾರಿಯನ್ನೇ ಕಾಯ್ತಾ ಇದೆ, ಈಗ ಬರ್ತಾನೆ ಹಾಗ್ ಬರ್ತಾನೆ ಅಂತ, ಆದ್ರೂ ಯಾಕೆ ಬರಲ್ಲ ನೀನು ಅಂತ ನೋಡಿ ಆ ಮುದುಕಿ ದುಃಖದಿಂದ ದುಃಖಿಸುತ್ತಾ ಹೇಳ್ತಾ ಇದ್ದಾಳೆ ತನ್ನ ಮಗನ ನಾರಾಯಣನ ಕುರಿತು. ಹಾಗೇನೆ ಇನ್ನೊಂದ್ ಕಡೆ ನೋಡಿ, ಸೂರ್ಯ ಆಕಾಶಕ್ಕೆಲ್ಲ ಕತ್ತಲು ಅಥವಾ ಬಿತ್ತಿಯಲ್ಲಿ ಎಲ್ಲೋ ಒಂದ್ ಕಡೆ ಬಿತ್ತಿ ಪೂರ್ವಕ್ಕೆ, ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಎಲ್ಲೋ ಒಂದ್ ಕಡೆ ಅವನು ಅಸ್ತಾಂಗತ ಆಗ್ತಾ ಇರ್ತಕ್ಕಂಥ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿದ್ದಾನೆ. ಆದರೆ ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಕತ್ತಲಲ್ಲಿ ಮಬ್ಬು ಆಕಾಶದ ಎದೆಯೊಳಗೆ ಆ ಅಜ್ಜಿ, ಅಯ್ಯೋ ಈಗ ಏನ್ ಮಾಡೋದು, ಈಗ ಆಲ್ರೆಡಿ ಸೂರ್ಯನು ಕೂಡ ಮುಳುಗ್ತಾ ಇದ್ದಾನೆ, ಈಗ ನನ್ನ ಮಗ ಎಲ್ಲಿದ್ದಾನೆ ಅಂತ ಒಂದೇ ಸಮ ಏನು ಮಾಡ್ಲಿ ನಾನೀಗ, ಯಾವ ಕಡೆ ಹೋಗ್ಲಿ ಅಂತ ಹೇಳಿ ಅವಳು ಏನ್ ಮಾಡ್ತಾ ಇದ್ದಾಳೆ, ಮಗನೇ ನಾರಾಯಣ ಎಲ್ಲಿದ್ದೀಯಾ, ಎಲ್ಲಿಗೆ ಹೋಗಿದ್ದೀಯಾ ಎಂದು ಬಾರಯ್ಯ ನನ್ನ ಬಳಿ, ಬಾ ನನ್ನನ್ನ ಸಮಾಧಾನ ಮಾಡಬಾರಯ್ಯ ಅಂತ ಒಂದೇ ಸಮ ರೋಧಿಸ್ತಾ ಇದ್ದಾಳೆ. ಯಾಕೆಂದ್ರೆ ನೀ ನನಗೆ ಬಾಯಿ, ಹಾಗೇನೆ ನೀ ನನಗೆ ಪ್ರಾಣ, ಅಥವಾ ನೀ ನನ್ನ ಜೀವ, ಸರ್ವವೂ ನೀನು, ಎಲ್ಲವೂ ನೀನೆ ಮಗನೇ ನಾರಾಯಣ ಎಂದು ರೋಧಿಸ್ತಾ ಇದ್ದಾಳೆ, ದುಃಖಿಸ್ತಾ ಇದ್ದಾಳೆ. ಯಾರಪ್ಪ ಅಂದ್ರೆ ಮುದುಕಿ. ನೋಡಿ, ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಆ ನಾರಾಯಣ ಅಂತ ಕರೆದಂತ ಸಂದರ್ಭದಲ್ಲಿ ಅಲ್ಲಿ ಇದಕ್ಕಿದ್ದ ಹಾಗೆ ಕೃಷ್ಣನು ತನ್ನ ಆ ಭಕ್ತನಾದಂತಹ ಶ್ರೇಷ್ಠ ಭಕ್ತನಾಗಿರ್ತಕ್ಕಂತಹ ವಿದುರನ ಜೊತೆಯಲ್ಲಿ ಆ ಯುದ್ಧ ಭೂಮಿಗೆ ಬರ್ತಾನೆ. ಆ ಕೃಷ್ಣನಿಗೆ ಆ ರಾತ್ರಿ ಬಿಡುವಿಲ್ಲದ ಕೆಲಸ, ಇಡೀ ಸ್ಮಶಾನದಲ್ಲಿ ಸಂಚರಿಸ್ತಾ ಇರ್ತಕ್ಕಂಥದ್ದು. ಆ ಶ್ರೀಕೃಷ್ಣನನ್ನ ಇಲ್ಲಿ ಭಗವಂತ ಅಂತ ನೆನಪಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಮುಕ್ತಿಯನ್ನ ಕೊಡ್ಬೇಕು, ಮೋಕ್ಷವನ್ನ ಕೊಡ್ಬೇಕು, ಅದಕ್ಕೆ ಬಿಡುವಿಲ್ಲದ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಅದು ಮಾರುವೇಷದಲ್ಲಿ ಬಂದ ಕೃಷ್ಣನನ್ನ ಮುದುಕಿ ನೋಡ್ತಾಳೆ. ಅಪ್ಪ ಮಕ್ಕಳಿರ, ನೋಡಿ, ವಿದುರ ಮತ್ತೆ ಕೃಷ್ಣ ಇಬ್ರು ಕೂಡ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಮುದುಕಿ ಬಂದು, ಅಪ್ಪ ಮಕ್ಕಳಿರ, ನನ್ನ ಮಗ ಎಲ್ಲಿದ್ದಾನೆ, ನನ್ನ ಮಗ ನಾರಾಯಣ ಎಲ್ಲಿದ್ದಾನೆ, ಒಂದ್ ಸ್ವಲ್ಪ ತೋರಿಸ್ತೀರಾ ಅಂದಾಗ, ಅಯ್ಯೋ ನಮ್ಗೇನ್ ಗೊತ್ತಜ್ಜಿ, ಯಾರಜ್ಜಿ ಅವನದು, ನನ್ನ ಮಗನ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ ಅಂದಾಗ, ಆಗ ಅಯ್ಯ ಶ್ರೀಕೃಷ್ಣ, ಅಯ್ಯೋ ನನಗೆ ತಿಳುವಳಿಕೆ ಇದೆಲ್ಲ ಹೇಳ್ಬಿಟ್ಟೆ ಅಜ್ಜಿ, ಗೊತ್ತು, ಇದೇ ಮಾರ್ಗವಾಗಿ ಮುಂದೆ ಹೋಗಿ ಅಲ್ಲಿ ಮಲಗಿದ್ದಾನೆ. ಯಾಕೆ ಮಲಗಿದ್ದಾನೆ, ಅಯ್ಯೋ ನನಗೆ ಗೊತ್ತಿಲ್ಲ ಅಜ್ಜಿ, ಅಲ್ಲಿ ಮಲಗಿದ್ದಾನೆ, ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಮುದುಕಿ, ಮಗು ಬಾರಯ್ಯ ನನ್ನ ಹಿಂದೆ, ಇಲ್ಲಿ ಕೈ ಹಿಡಿದು ಎತ್ತು, ಈಗ ಅಲ್ಲಿ ಒಂದ್ ಸ್ವಲ್ಪ ಅವಳು ಅಡಗಿಲ್ಲ ಕುತ್ಕೊಂಡಿರ್ತಾಳೆ. ಆ ಕುತ್ಕೊಂಡ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನೇ ಅವಳು ಪ್ರಶ್ನೆ ಮಾಡ್ತಾಳೆ, ನಾನು ಸ್ವಲ್ಪ ಎದ್ ನಿಲ್ಸಪ್ಪ, ಆಯ್ತು ನಾನು ಹೋಗಿ ಹುಡುಕೊಳ್ತೀನಿ ನನ್ನ ಮಗನ ಅಂತ ಹೇಳಿದಾಗ, ಆಗ ಶ್ರೀಕೃಷ್ಣ ಆ ಮುದುಕಿಯನ್ನ ಎತ್ತು ನಿಲ್ಲಿಸ್ತಕ್ಕಂಥದ್ದು. ಆಗ ಏನಪ್ಪಾ ನಿನ್ನ ಕೈಗುಣ, ಇಲ್ಲಿ ನನ್ನ ಆಯಾಸವೆಲ್ಲ ದೂರವಾಗಿ ಹೋಗಿದೆಯಲ್ಲ ಅಂದಾಗ, ಅಜ್ಜಿ ನಾನು ಎಷ್ಟೇ ಆದ್ರೂ ಯುವಕ ಅಲ್ವಾ, ಅದಕ್ಕೆ ನಿನಗೆ ಆಗ ಅನ್ಸುತ್ತೆ ಅಂತ ಶ್ರೀಕೃಷ್ಣ ಅಲ್ಲೂ ಕೂಡ ತನ್ನ ತನವನ್ನ ಮರೆಮಾಚ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಮುದುಕಿ ಅವನಿಗೆ ಶ್ರೀಕೃಷ್ಣನಿಗೆ ಆಶೀರ್ವಾದವನ್ನು ಮಾಡಿ, ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಇಲ್ಲಿ ಕೃಷ್ಣ ಮತ್ತು ವಿದುರನ ಸಂವಾದ ಅಥವಾ ಸಂಭಾಷಣೆ ನಡೆಯುತ್ತೆ. ನೋಡಿ, ಕೃಷ್ಣ ಏನ್ ಮಾಡ್ತಾನೆ, ವಿದುರ ಇಂದು ನನಗೆ ಬಿಡುವಿಲ್ಲದ ಕೆಲಸ ಕಣಯ್ಯ. ಯಾಕೆ ಬಿಡುವಿಲ್ಲದ ಕೆಲಸ ಅಂತ ವಿದುರ ಪ್ರಶ್ನೆ ಮಾಡಿದಾಗ, ಏನಕ್ಕಂದ್ರೆ ಸಾಯುವ ಸ್ಥಿತಿಯಲ್ಲಿರುವಂತಹವರು, ಗೊತ್ತಿರೋರು ಗೊತ್ತಿದೆ ಇಲ್ದವರು ನನ್ನನ್ನ ಕರೀತಾ ಇರ್ತಾರೆ. ಯಾರೇ ಆಗ್ಲಿ ಯಾವ ಕಾರಣದಿಂದಲೂ ಲೆಕ್ಕವಿಲ್ಲದೆ ನನ್ನ ಹೆಸರನ್ನ ಹಿಡಿದು ಕರೆದರೆ ನಾನು ನನ್ನನ್ನೇ ಅವರಿಗೆ ಅರ್ಪಿಸಿಕೊಳ್ಳುತ್ತೇನೆಯ್ಯ, ಅಂತಹ ಸ್ವಾಮಿ ನಾನು ಅಂತ ಹೇಳಿದಾಗ, ಹೌದು, ಅದಕ್ಕೆ ಇಲ್ಲಿ
ಒಂದ್ ಕಡೆ ಈ ದಿನ ಸಾಯುವ ಪ್ರತಿಯೊಬ್ಬರ ಬಳಿಯಲ್ಲಿಯೂ ನಾನು ಇದ್ದು ಅವರ ಈ ಲೌಕಿಕ ಪ್ರಪಂಚದ ಜಂಜಾಟದಿಂದ ಬಿಡುಗಡೆಗೊಳಿಸ್ಬೇಕು. ಯಾಕೆಂದ್ರೆ ಸಾಯುವ ಹಂತದಲ್ಲಿ ಪ್ರತಿಯೊಬ್ಬರು ದೇವರನ್ನ ಸ್ಮರಿಸ್ತಾರೆ. ಅದಕ್ಕೆ ಕೃಷ್ಣನನ್ನ ನೆನೆಸ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇಡೀ ಈ ನಾಟಕದ ಸೂತ್ರಧಾರ ನಾನೇ ಅಲ್ವೇನೆಯ. ಅದಕ್ಕೆ ನನ್ನನ್ನ ನೆನಪಿಸ್ಕೊಳ್ತಾರೆ. ಅವ್ರಿಗೆಲ್ಲರಿಗೂ ಮುಕ್ತಿಯನ್ನ ನೀಡಬೇಕು. ಅದಕ್ಕೆ ನನಗೆ ಬಿಡುವಿಲ್ಲದ ಕೆಲಸ ಇದೆಯಪ್ಪ ಈ ದಿನ ವಿದುರ ಅಂತ ಶ್ರೀಕೃಷ್ಣ ವಿದುರನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಗ ವಿದುರ, ದೀನರ ಸಂರಕ್ಷಕನೇ, ದುರ್ಜನರು ಸಜ್ಜನರು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಮುಕ್ತಿಯನ್ನ ನೀಡುವಂತಹ, ಮೋಕ್ಷವನ್ನ ನೀಡುವಂತಹ ಪರಮಾತ್ಮ ಅಂತ ಅಲ್ಲಿ ಹೇಳ್ತಾನೆ. ಹಾಗೇನೆ ಇನ್ನೊಂದ್ ಕಡೆ ಭಕ್ತನೇ ಕೇಳು, ಇಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಕೆಟ್ಟ ಸನ್ನಿವೇಶಗಳು ನೋಡಿ, ಒಂದ್ ಮಾತು ಹೇಳ್ತಾನೆ, ಕೆಟ್ಟ ಸನ್ನಿವೇಶಗಳು ಎದುರಾದಾಗ ಒಳ್ಳೆಯವರು ಕೂಡ ಕೆಟ್ಟ ದಾರಿಯನ್ನ ತುಳಿಯುತ್ತಾರೆ. ಕೆಟ್ಟ ಸನ್ನಿವೇಶಗಳು ಬಂದಾಗ ಒಳ್ಳೆಯವರು ಕೂಡ ಕೆಟ್ಟ ದಾರಿಯನ್ನ ಹಿಡಿತಾರೆ ಅಂತಕ್ಕಂಥದ್ದು. ಅಲ್ಲದೆ ಒಳ್ಳೆ ಸನ್ನಿವೇಶಗಳು ಎದುರಾದಾಗ ಒಳ್ಳೆಯ ದಾರಿಯಲ್ಲಿ ನಡೆಯದೆ ಕೆಟ್ಟವರು ಕೂಡ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ ಈ ಜಗತ್ತಿನಲ್ಲಿ. ಹಾಗಾಗಿ ದೇಶ ಕಾಲಗಳ ಹಿನ್ನೆಲೆಯಲ್ಲಿ ನಿರ್ಮಾಣವಾಗುವ ಈ ನೀತಿ ಅನೀತಿಗಳ ಮೀರಿರುವಂತದ್ದು ಯಾವ್ದಪ್ಪ ಅಂದ್ರೆ ಮುಕ್ತಿ. ಅವ್ರಿಗೆ ಮುಕ್ತಿ ಸಾಧನೆಯನ್ನ ಮಾಡಿ ಕೊಟ್ಟು ಬರ್ತೀನಪ್ಪ ನಾನು ಅಂತ ಹೇಳ್ತಕ್ಕಂಥದ್ದು ಯಾರು ಇಲ್ಲಿ ಶ್ರೀಕೃಷ್ಣ. ಇಷ್ಟೆಲ್ಲ ಹೇಳಿದ್ಮೇಲೆ ಆ ವಿದುರ ಹೇಳ್ತಾ ಇದ್ದಾನೆ, ಪರಮ ಕರುಣಾಕರ, ವೇದಗಳು ಶಾಸ್ತ್ರಗಳು ಆಗಮ ಪುರಾಣ ಎಲ್ಲವನ್ನ ತಿಳಿದುಕೊಂಡಿರ್ತಕ್ಕಂಥವನು, ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ವಿಧಿ ನಿಯಮವನ್ನ ಬೋಧಿಸುತ್ತಾ ಇದ್ದೀಯಾ. ಇಲ್ಲಿ ನಿಜವಾಗಿಯೂ ಕೂಡ ನೀನು ಪರಮಾತ್ಮ, ಇಲ್ಲಿ ಮಹಾತ್ಮ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆಗ ಮತ್ತೆ ಶ್ರೀಕೃಷ್ಣ ಹೇಳ್ತಾನೆ, ವಿದುರ ನೋಡು, ವೇದ ಶಾಸ್ತ್ರಗಳು ಇಲ್ಲಿ ಒಂದು ಅಂಶದ ಮಾತು, ಆದ್ರೆ ಸಂಪೂರ್ಣವಾಗಿ ವೇದಗಳಿಗಿಂತ ಇಲ್ಲಿ ಶಾಸ್ತ್ರಗಳಿಗಿಂತ ಮುನಿಗಳಿಗಿಂತ ಋಷಿಗಳಿಗಿಂತ ವಿಸ್ತಾರವಾದಂತಹ ಮನಸ್ಸು ಹೃದಯ ಇರ್ತಕ್ಕಂಥದ್ದು ನಾನು. ಅದು ನನಗೆ ಕಣಯ್ಯ, ಎಲ್ಲರಿಗೂ ಮೋಕ್ಷವನ್ನ ನೀಡ್ತಕ್ಕಂಥವನು ನಾನು ಅಂತ ಇಲ್ಲಿ ಮಾತನ್ನ ಹೇಳ್ತಕ್ಕಂಥದ್ದು. ಹಾಗೇನೆ ನಾನು ರಸಪೂರ್ಣವಾಗಿರುವಂತಹ ಈ ಜಗತ್ತಿನ ಚೈತನ್ಯ ವ್ಯಕ್ತಿತ್ವದವನು. ಹಾಗೇನೆ ಕೆಟ್ಟ ನಿಯಮಗಳಿಗಿಂತ ದೊಡ್ಡವನು. ಹಾಗೇನೆ ಈ ಜಗತ್ತಿನ ನಾಟಕದಲ್ಲಿ ಅವನ್ ರಾಜ ಆಗಿರ್ಲಿ, ಮಂತ್ರಿ ಆಗಿರ್ಲಿ, ಪ್ರಜೆ ಆಗಿರ್ಲಿ, ಸೈನಿಕ ಆಗಿರ್ಲಿ, ಎಲ್ಲರಿಗೂ ಇಲ್ಲ ಒಂದ್ ಕಡೆ ಅವನು ದುರ್ಜನ ಸಜ್ಜನ ಸೈನಿಕ ಪಾಪಿ ಯಾವುದೇ ವ್ಯಕ್ತಿ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಆಗಿರ್ಲಿ ಭೇದಗಳನ್ನ ತೋರುವುದಿಲ್ಲ. ಎಲ್ಲರಿಗೂ ಒಂದೇ ರೀತಿಯಾಗಿ ನಾನು ಮೋಕ್ಷ ಸಾಧನೆಯನ್ನ ಅಥವಾ ಮುಕ್ತಿಯನ್ನ ನೀಡ್ತೀನಿ ಅಂತಕ್ಕಂಥದ್ದು. ಯಾಕೆಂದ್ರೆ ಸಾಯುವ ಸಂದರ್ಭದಲ್ಲಿ ಅವರಿಗೆ ತಾರತಮ್ಯ ಅಥವಾ ತರತಮ ಭಾವನೆಯನ್ನ ತೋರಿಸಬಾರ್ದು ಅನ್ನುವಂತಹ ಮಾತನ್ನ ನಾವು ಶ್ರೀಕೃಷ್ಣನ ಮಾತುಗಳಲ್ಲೇ ಕೇಳ್ಬೋದು. ಅಷ್ಟರಲ್ಲಿ ಯಾರೋ ಅಲ್ಲಿ ಕರಿತಾ ಇದ್ದಾರೆ ದೂರದಲ್ಲಿ, ವಾಸುದೇವ ಭಗವಂತ, ಹೇ ಭಗವಂತ ವಾಸುದೇವ ಎಂದು ಕರೆಯುವಂತಹ ಸದ್ದಾಗುತ್ತೆ. ಅಲ್ಲಿಗೆ ಇಲ್ಲಿ ಕೃಷ್ಣ ಮತ್ತು ಈ ವಿದುರ ಇಬ್ರು ಕೂಡ ಅಲ್ಲಿ ಮರೆಯಾಗ್ತಾರೆ. ಇದಿಷ್ಟು ದೃಶ್ಯ 3ರ ಒಂದು ಸಾರಾಂಶ ಆಗಿರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಈ ವಿಚಾರವನ್ನ ತಿಳ್ಕೊಳ್ಳಿ. ಪ್ರಶ್ನೆ ಸಹಿತವಾದಂತ ಉತ್ತರಗಳನ್ನ ನೀಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ದೃಶ್ಯ 4ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಶುಭವಾಗ್ಲಿ.